ಬಂಧುಗಳೇ, ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ತಂಡ ಎಂದು ಬೀದರ್ಗೆ ಆಗಮಿಸಿದೆ. ಎರಡನೇ ತಂಡ ಆಗಮಿಸಿರುವುದು ಮತ್ತು ಅಶ್ವತ್ಥನಾರಾಯಣರು ನಮ್ಮ ಚಲೋದಿ ನ್ಯಾಯಸಂಘದ ಬಂಧುಗಳೇ, ಇವತ್ತೇನು ಕರ್ನಾಟಕದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಈ ಸರ್ಕಾರ ವರ್ಗಾವಣೆ ಹಗರಣ ಮಾಡ್ತದೆ. ಮೂರು ಹಗರಣಗಳು ಏನು ರೈತರ, ಕೃಷಿ ಕಾರ್ಮಿಕರ, ನಮ್ಮ ಹಿಂದೂಗಳ, ಮಠ ಮಾನ್ಯಗಳ, ದೇವಸ್ಥಾನಗಳ, ಸರ್ಕಾರಿ ಭೂಮಿಯನ್ನ ಯಾವ ಸಂಘಟನೆಗಳು ಒಬ್ಬರ ಭೂಮಿಯನ್ನ ಅಧಿಕೃತವಾಗಿ ಕಾನೂನು ಬಾಹಿರವಾಗಿ ಲಕ್ಷಾಂತರ ಎಕರೆ ಭೂಮಿಯನ್ನು ನುಗ್ಗಿದೆ. ಅದರ ವಿರುದ್ಧವಾಗಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಇಂದು ಬೀದರ್ಗೆ ತಂಡ ಆಗಮಿಸಿದೆ. ಈ ತಂಡಕ್ಕೆ ತಂದೆ, ಅಪ್ಪ, ಅಮ್ಮ ಎಲ್ಲರೂ ಬಂದಿದ್ದಾರೆ. ಅಪ್ಪ ಅಮ್ಮರೆಲ್ಲ ವೇದಿಕೆ ಬಂದಿರುವ ಮುಖಂಡರು, ಅವರ ಜಿಲ್ಲಾಧ್ಯಕ್ಷರು, ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ ಮುಖಂಡರು, ಮಾತೆಯರು, ಇದು ನಿಜವಾದ ಹೋರಾಟ ಬಂಧುಗಳೇ. ಇವತ್ತು ನಾವು ವಿಜಯನಗರ ರಾಜ್ಯದ ಅಧ್ಯಕ್ಷ ಭರವಸೆಯನ್ನು ಕೊಡ್ತೀರಾ ಈ ಭ್ರಷ್ಟ ಸರ್ಕಾರ ಕಿತ್ತಿಸಿದವರಿಗೆ ಅಧ್ಯಕ್ಷ, ನಿಮ್ಮ ಸಾರಥ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವು ನಿಮ್ಮ ಜೊತೆ ನಿಂತೀವಿ. ಈ ಭ್ರಷ್ಟ ಸರ್ಕಾರ ಹೋಗಬೇಕು, ಹಿಂದೂ ಭೂಮಿಯ ರಕ್ಷಣೆ ಮಾಡಿ ಅಧ್ಯಕ್ಷ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೀವಿ. ಮೂಲ ಯಶಸ್ವಿಯಾಯಿತು. ಆಗಿರುವ ಬಂಧುಗಳೇ, 14 ಸೈಟ್ಗಳು ವಾಪಸ್ ಕೊಟ್ಟು ಮುಖ್ಯಮಂತ್ರಿಗಳ ಮೇಲೆ ಈಗಾಗಲೇ ಇಡಿ ಯಾವ ರೀತಿ ಗುರುಮಾಡ ಕುಂತಾರೆ ಬಂಧುಗಳೇ. ವಾಲ್ಮೀಕಿ ಅವರ ಅಧಿವೇಶನ ಒಳಗೆ ಹೋರಾಟ ಮಾಡಿಲ್ವಾ? ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ, ಅದಕ್ಕೋಸ್ಕರ ನಾವು ಇದಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಈ ಬಂದಿರತಕ್ಕಂಥ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೀರಿ, ಹೋರಾಟದಲ್ಲಿದ್ದೀರಿ. ನರೇಂದ್ರ ಮೋದಿ ಅವರು ಇವತ್ತು ಕೈ ಬಲಪಡಿಸಬೇಕು. ಜೆಪಿಸಿ ಕಮಿಟಿ ಚಳಿಗಾಲದ ಅಧಿವೇಶನದಲ್ಲಿ ಏನು ತಿದ್ದುಪಡಿ ಕಾನೂನು ತರಲು ಬಂದಿದೆ. ಅದಕ್ಕೋಸ್ಕರ ನಾವು ಕರ್ನಾಟಕದಿಂದ ಬೆಂಬಲ ಕೊಡಬೇಕು. ಈಗಾಗಲೇ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಏನು ವಕಫ್ ಬೋರ್ಡ್ ರದ್ದು ಮಾಡಿಲ್ವಾ? ಸಿದ್ದರಾಮಯ್ಯ ವೋಟ್ ಬ್ಯಾಂಕ್ ರಾಜಕಾರಣ ಬೇಡ, ಈ ವಕಫ್ ಬೋರ್ಡ್ ರದ್ದು ಮಾಡಬೇಕು. ಅದಕ್ಕೋಸ್ಕರ ಹೋರಾಟವನ್ನು ನಾವು ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ ಇವತ್ತು ರಾಜ್ಯದ ಅಧ್ಯಕ್ಷ ಹೋರಾಟಕ್ಕೆ ನಾವೆಲ್ಲ ಎರಡು ಕೈಯಲ್ಲಿ ಬೆಂಬಲವನ್ನು ಕೊಡ್ತೀವಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ವಿಜಯನಗರ. ನಿಮ್ಮೆಲ್ಲರೂ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ ನನ್ನ ಮಾತು ಭಾರತ್ ಮಾತಾ ಕಿ.